ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಂದರೆ 20ನೇ ತಾರೀಕು ನಡೆದಂಥ ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ನಾವು ಈಗ ನೋಡ್ತಾ ಹೋಗೋಣ. ಇವು ಉತ್ತರಗಳು ತಾತ್ಕಾಲಿಕ ಉತ್ತರಗಳಾಗಿರುತ್ತವೆ. ಸೊ ಮೊದಲೇ ಕ್ವಶನ್ ಏನಿದೆ ಇಲ್ಲಿ, ಗುಣಸಂಧಿಗೆ ಉದಾಹರಣೆ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ದೇವೇಂದ್ರ ಅನ್ನೋದು ಇಲ್ಲಿ ಗುಣಸಂಧಿಯಕ್ಕೆ ಉದಾಹರಣೆ ಪದ ಆಗುತ್ತೆ. ನೆಕ್ಸ್ಟು, ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ 3 49 ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟು, ಉದ್ದೀಪಿತ ಪದದ ಅರ್ಥ ಅಂತ ಕೇಳಿದರು. ಸೊ ಇಲ್ಲಿ ಉದ್ದೀಪಿತ ಪದದ ಅರ್ಥ ಏನಾಗುತ್ತೆ, ಇಲ್ಲಿ ಸಂಕಟ ಅಂತ ಹೇಳಿ ಇಲ್ಲಿ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟು, ಸುಸಂಗತ ಪದದ ಈ ಪದದ ಅರ್ಥ ಅಂತ ಕೇಳಿದರು. ಸೊ ಇಲ್ಲಿ ಸುಸಂಗತ ಪದದ ಅರ್ಥ ಏನಾಗುತ್ತೆ, ಇಲ್ಲಿ ಜೊತೆಯಾದ ಅಂತ ಇಲ್ಲಿ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್, ಅರ್ಹ ಪದದ ವಿರುದ್ಧ ಪದ ಇಲ್ಲಿ ಏನಾಗುತ್ತೆ, ಅನರ್ಹ ಅನ್ನೋದು ಇಲ್ಲಿ ವಿರುದ್ಧ ಪದ ಆಗುತ್ತೆ. ನೆಕ್ಸ್ಟ್, ನಾಸ್ತಿಕ ಪದದ ಅರ್ಥ. ಸೊ ಇಲ್ಲಿ ನಾಸ್ತಿಕ ಪದದ ಅರ್ಥ ಏನ, ದೇವರಲ್ಲಿ ನಂಬಿಕೆ ಇಲ್ಲದವನು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಚನ್ನಮಲ್ಲಿಕಾರ್ಜುನ, ಇದು ಇವರ ವಚನಗಳ ಅಂಕಿತನಾಮ. ಸೊ ಚನ್ನಮಲ್ಲಿಕಾರ್ಜುನ ಅನ್ನೋದು ಅಕ್ಕ ಮಹಾದೇವಿಯವರ ಅಂಕಿತನಾಮ ಆಗಿರುತ್ತೆ. ನೆಕ್ಸ್ಟ್, ಕನ್ನಡದ ಕಣ್ವ ಎಂದು ಇವರನ್ನು ಕರೆಯುತ್ತಾರೆ. ಸೊ ಕನ್ನಡದ ಕಣ್ವ ಎಂದು BM ಶ್ರೀ ಅನ್ನೋರನ್ನ ಕರೆಯುತ್ತಾರೆ. ನೆಕ್ಸ್ಟು, ಇವುಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆ ಎಂದರು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಇಲ್ಲಿ M ಗೋಪಾಲಕೃಷ್ಣ ಅಡಿಗ ಅನ್ನೋರು ಇಲ್ಲಿ ಕರೆಕ್ಟ್ ಆಗ್ತಾರೆ. ಇವರೆಲ್ಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು. ಸೊ ಇವರ ಗೋಪಾಲಕೃಷ್ಣ ಅವರಿಗೆ ದೊರೆತಿಲ್ಲ. ಸೊ ಇಲ್ಲಿ ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಪರಿವರ್ತಿಸಿ ಎಂದರು. ಸೊ ಇಲ್ಲಿ ಆಪ್ಷನ್ C ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ. ಸೊ ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಅಕರ್ಮಕ ಧಾತುಗೆ ಉದಾಹರಣೆ ಅಂತ ಕೇಳಿದರು. ಸೊ ಇಲ್ಲಿ ಅಕರ್ಮಕ ಧಾತುಗೆ ಉದಾಹರಣೆ ಯಾವುದಾಗುತ್ತೆ, ಇಲ್ಲಿ ಮಲಗು ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಅಕರ್ಮಕ ಅಂತ ಬಂದಾಗ ನೀವು ಇಲ್ಲಿ ಏನು ಅಂತ ಹೇಳಿ ಕ್ವಶನ್ ಮಾಡಿ ಕೇಳಬೇಕು. ಸೊ ಇಲ್ಲಿ ಮಲಗು ಏನು ಅನ್ನೋದು ಇಲ್ಲಿ ತಪ್ಪಾಗುತ್ತೆ. ಸೊ ನಡೆ ಎಲ್ಲಿ ನಡೆ, ಏನು ನಡೆ ಅಂತ ಕೇಳ್ಬೋದು. ತಿನ್ನು ಏನು ತಿನ್ನು, ತೊಡು ಏನು ತೊಡು ಅಂತ ಇಲ್ಲಿ ಕೇಳ್ಬೋದು. ಬಟ್ ಮಲಗು ಅನ್ನೋಗ ಏನು ಮಲಗು ಅಂತ ಕೇಳೋಕ್ಕಾಗೋದಿಲ್ಲ. ಸೊ ಅಲ್ಲಿ ಮಲಗು ಅನ್ನೋ ಪದ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಯಾವ ಪದ ಇದೆ ಅಂತ ಅಷ್ಟೊಂದು ಸರಿಯಾಗಿ ಕಾಣ್ತಿಲ್ಲ. ಸೊ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರೋ ಪ್ರತ್ಯಯ ಅಂತ. ಸೊ ಇಲ್ಲಿ ಊ ಅಂತ ಐತಿ, ಇಲ್ಲಿ ಊಕ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಇದು ಕೆ ಅಂತ ಬರ್ತಾ ಚತುರ್ಥಿ ಎಸ್ ಕೆ ಅಂತ ಇಲ್ಲಿ ಬರ್ತಾ. ನೆಕ್ಸ್ಟ್, ಬರೆಯುತ್ತಾನೆ ಈ ಪದದಲ್ಲಿ ಇರುವ ಧಾತು ಅಂತ ಕೇಳಿದರು. ಸೊ ಇಲ್ಲಿ ಬರೆ ಎಂಬ ಧಾತು ಇಲ್ಲಿ ಬರ್ತದ. ನೆಕ್ಸ್ಟ್, ಅ ಪಟ್ಟಿಯಲ್ಲಿನ ವಿಭಕ್ತಿಗಳೊಂದಿಗೆ ಬ ಪಟ್ಟಿಯಲ್ಲಿಂದ ಕಾರಕಗಳನ್ನು ಅರ್ಥವನ್ನು ಹೊಂದಿಸಿ ಎಂದರು. ಸೊ ಇಲ್ಲಿ ಆಪ್ಷನ್ 4 ಅಂದ್ರೆ ಇಲ್ಲಿ ಪ್ರಥಮ ಏನಾಗುತ್ತೆ, ಇಲ್ಲಿ ಕರ್ತೃ ಆಗುತ್ತೆ. ತೃತೀಯ ಏನಾಗುತ್ತೆ, ಇಲ್ಲಿ ಕರ್ಣಾರ್ಥ ಆಗುತ್ತೆ. ಚತುರ್ಥಿ ಏನಾಗುತ್ತೆ, ಇದು ಸಂಪ್ರದಾನ ಆಗುತ್ತೆ. ಪಂಚಮಿ ಏನಾಗುತ್ತೆ, ಅಪದಾನ ಅಂತ ಇಲ್ಲಿ ಆಪ್ಷನ್ 4 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಅವನು ಚೆನ್ನಾಗಿ ಬರೆದನು, ಇಲ್ಲಿರುವ ಕಾಲಸೂಚಕ ಪ್ರತ್ಯಯ ಅಂತ ಕೇಳಿದ್ರು. ಇಲ್ಲಿ ದ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಆಧಾರ ಪದದ ವಿರುದ್ಧ ಪದ ಏನಾಗುತ್ತೆ, ನಿರಾಧಾರ ಅಂತ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಕುಟಾರ ಪದದ ತದ್ಭವ ರೂಪ ಏನಾಗುತ್ತೆ, ಇಲ್ಲಿ ಕೊಡಲಿ ಅನ್ನೋದ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್, ಒಂದು ಪದದ ಸಮಾನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರು. ಸೊ ಇಲ್ಲಿ ಲೇಖನ ಚಿಹ್ನೆ ಯಾವಾಗುತ್ತೆ, ವಿವರಾತ್ಮಕ ಚಿಹ್ನೆ ಅಂತ ಆಗುತ್ತೆ. ನೆಕ್ಸ್ಟ್, ಇಸವಾಸ ಪದದ ಗ್ರಾಂಥಿಯ ರೂಪ. ಸೊ ಇಲ್ಲಿ ವಿಶ್ವಾಸ ಅನ್ನೋದು ಇಲ್ಲಿ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಗಾದೆ ಮಾತನ್ನು ಪೂರ್ಣಗೊಳಿಸೈತಿ.
ಸೊ ಇಲ್ಲಿ ದೂರದ ಬೆಟ್ಟ ಏನಾಗುತ್ತೆ, ಕಣ್ಣಿಗೆ ನುಣ್ಣಗೆ ಅನ್ನೋದು ಇಲ್ಲಿ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ಅಕ್ಕಿ ಮೇಲೆ ಆಸೆ ನೆಂಟರು ಮೇಲೆ ಪ್ರೀತಿ, ಈ ಗಾದೆ ಮಾತಿನ ಅರ್ಥ. ಸೊ ಈ ಗಾದೆ ಮಾತಿನ ಅರ್ಥ ಏನಾಗುತ್ತೆ, ಜಿಪುಣತನ ಅನ್ನೋದು ಕರೆಕ್ಟ್ ಆಗುತ್ತೆ. ಕರ್ಚಿಪ್ ಈ ಪದದ ಕನ್ನಡ ರೂಪ. ಸೊ ಕರ್ಚಿಪ್ ಅಂದ್ರೆ ಕರವಸ್ತ್ರ ಅಂತ ಹೇಳಿ ಕನ್ನಡದಾಗ ಕರಿಬೋದು. ಯೂನಿವರ್ಸಿಟಿ ಈ ಪದದ ಕನ್ನಡ ಅರ್ಥ ಏನಾಗುತ್ತೆ, ವಿಶ್ವವಿದ್ಯಾಲಯ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅವನು ನಾಳೆ ಬೆಂಗಳೂರಿಗೆ ಹೋಗುವನು, ಇಲ್ಲಿ ಅಡಿಗೆರೆ ಎಳೆದ ಸರ್ವನಾಮ ಪದವನ್ನು ಗುರುತಿಸಿ ಅಂತ ಹೇಳೋರು. ಸೊ ಇಲ್ಲಿ ಅವನು ಅನ್ನೋದು ಇದು ಪ್ರಥಮ ಪುರುಷ ಒಳಗೆ ಬರ್ತದ. ನೆಕ್ಸ್ಟ್ ಅಂಗಳ ಪದದ ತತ್ಸಮ ರೂಪ ಯಾವುದು ಅಂತ ಕೇಳೋರು. ಸೊ ಇಲ್ಲಿ ಅಂಗಳ ಪದದ ತತ್ಸಮ ರೂಪ ಅಂಕಣ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಹೊಳೆಯಲ್ಲಿ ಹುಣಸೆ ಹಣ್ಣನ್ನು ತೊಳೆ, ಈ ಪದದ ಸಮಾನಾರ್ಥಕ ರೂಪ ಏನಾಗುತ್ತೆ, ವ್ಯರ್ಥ. ಸೊ ಹೊಳೆಯಲ್ಲಿ ಹುಣಸಿನನ್ನು ತೊಳೆದ್ರೆ ಅದು ವ್ಯರ್ಥ ಅಂದಂಗಾಗುತ್ತೆ. ನೆಕ್ಸ್ಟ್ ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೆಂದು ಈ ಕೃತಿಗೆ ಪರಿಗಣಿಸಲಾಗಿದೆ ಅಂದರೆ ಇಲ್ಲಿ ಕವಿರಾಜ ಮಾರ್ಗ ಕೃತಿ ಏನೈತಿ ಕನ್ನಡದಲ್ಲಿ ಮೊದಲ ದೊರೆತ ಕಾವ್ಯವಾಗಿದೆ. ನೆಕ್ಸ್ಟ್ ಅಕರ್ಮಕ ಧಾತುಗೆ ಉದಾಹರಣೆ. ಸೊ ಇಲ್ಲಿ ಅಕರ್ಮಕ ಇದೇ ಗೊಮ್ಮೆ ಹೇಳಿದೆ ಏನು ಅಂತ ಪ್ರಶ್ನೆ ಮಾಡಿ ಕೇಳಿದರೆ ನಾವು ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಓಡು ಏನು ಅಂತ ಕರೆಕ್ಟ್ ಆಗಲ್ಲ. ಸೊ ಹಾಗಾಗಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊಗಸಾಗಿ ಎನ್ನುವುದು ಡ್ಯಾಶ್ ಡ್ಯಾಶ್ ಅವ್ಯಯ. ಸೊ ಇಲ್ಲಿ ಸೊಗಸಾಗಿ ಅನ್ನೋದು ಇದೊಂದು ಸಾಮಾನ್ಯ ಅವ್ಯಯ. ಸೊ ಇಲ್ಲಿರುವ ಅನ್ವರ್ಥಕ ಪದ. ಸೊ ಅನ್ವರ್ಥಕ ಪದ ಅವರು ಮಾಡುವಂಥ ವೃತ್ತಿಯಿಂದ ಗೊತ್ತಾಗುತ್ತೆ. ಸೊ ಅದು ವಿಜ್ಞಾನಿ. ನೆಕ್ಸ್ಟ್ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಇಲ್ಲಿ ತಾನು, ತಾ ಅಂತ ಬರ್ತಂದ್ರೆ ಅವೆಲ್ಲ ಆತ್ಮಾರ್ಥಕ ಸರ್ವನಾಮ ಆಗಿರ್ತಾವೆ. ನೆಕ್ಸ್ಟ್ ಸಪ್ತಮಿ ವಿಭಕ್ತಿ ಕಾರಕರ್ತ ಯಾವುದು ಅಂತ ಕೇಳೋರು. ಸೊ ಇಲ್ಲಿ ಇದಕ್ಕೆ ಆನ್ಸರ್ ಏನಾಗುತ್ತೆ, ಅಧಿಕರಣ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಪೂರ್ವಪದ ಸಂಖ್ಯಾವಾಚಕ, ಉತ್ತರ ಪದವು ನಾಮಪದದೊಡನೆ ಕೂಡಿ ಆಗುವ ಸಮಾಸ. ಸೊ ಇಲ್ಲಿ ಸಂಖ್ಯಾವಾಚಕ ಅಂತ ಬಂತಂದ್ರೆ ಅದು ದ್ವಿಗು ಸಮಾಸನ ಆಗಿರ್ತದೆ. ಹೆಜ್ಜೆನು ಪದದಲ್ಲಿ ಆಗಿರುವ ಸಮಾಸ ಯಾವುದು ಅಂತ ಕೇಳೋರು. ಸೊ ಇಲ್ಲಿ ಕರ್ಮಧಾರೆ. ಸೊ ಇಲ್ಲಿ ಲಕ್ಷಣ ಗುಣ ಗಾತ್ರವನ್ನು ತಿಳಿಸುವ ಸಮಾಸಗಳು ಏನಾಗಿರ್ತಾವ, ಕರ್ಮಧಾರೆ ಸಮಾಸ ಆಗಿರ್ತದೆ. ನೆಕ್ಸ್ಟ್ ಸನ್ಮಾನ ಪದದ ಯಾವ ಸಂಧಿಗೆ ಉದಾಹರಣೆ. ಸೊ ಸನ್ಮಾನ ಇದು ಅನುನಾಸಿಕೆ ಸಂಧಿಗೆ ಉದಾಹರಣೆ. ಸೊ ಯಾವುದಾದ್ರೂ ಒಂದು ಪದಕ್ಕೆ ಅನುನಾಸಿಕ ಪದ ಒತ್ತಕ್ಷರವಾಗಿ ಬಂದಿತ್ತಂದ್ರೆ ಅದು ಅನುನಾಸಿಕ ಸಂಧಿ ಆಗಿರ್ತದೆ. ನೆಕ್ಸ್ಟ್ ಸರಿಯಾದ ತತ್ಸಮ ತದ್ಭವ ರೂಪ ಗುರುತಿಸಿ ಅಂದರು. ಸೊ ಇಲ್ಲಿ ಶರ್ಷಕ ಮತ್ತು ಸಕ್ಕರೆ ಅನ್ನೋದು ಏನೈತಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ ಅಂತ ಹೇಳೋರು. ಸೊ ಇಲ್ಲಿ ಕುಮಾರ್ ಅನ್ನೋದು ಇಲ್ಲಿ ಕನ್ನಡ ಪದ ಅಲ್ಲ. ನೆಕ್ಸ್ಟ್ ಅತ್ಯಾದರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ ಯಾವುದು ಅಂತ ಕೇಳೋರು. ಸೊ ಇಲ್ಲಿ ಅತ್ಯಾದರದಲ್ಲಿ ಎನ್ ಸಂಧಿ ಇಲ್ಲಿ ತ್ಯಾ ಒತ್ತು ಬಂದೈತಲ್ಲ. ಸೊ ಹಾಗಾಗಿ ಎನ್ ಸಂಧಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಗುರು ಕೊನೆಯಲ್ಲಿ ಬರಲು ಈ ಗಣ ಆಗುತ್ತದೆ ಅಂದರು. ಸೊ ಇಲ್ಲಿ ಗುರು ಸ ಗಣದಾಗೂ ಬರ್ತದೆ, ತ ಗಣದಾಗೂ ಬರ್ತದೆ. ಸೊ ಇದನ್ನೊಮ್ಮೆ ನೀವು ನೋಡ್ಕೋರಿ. ನೆಕ್ಸ್ಟ್ ಭ್ರಾತೃ ಪದದ ಸಮಾನಾರ್ಥಕ ಪದ ಅಂತ ಕೇಳೋರು. ಸೊ ಇಲ್ಲಿ ಭಾತೃ ಪದದ ಸಮಾನಾರ್ಥಕ ಪದ ಸಹೋದರ ಅನ್ನೋದು ಆಗುತ್ತೆ. ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಆತ್ಮಕಥೆ ಆಗೈತಿ. ನೆಕ್ಸ್ಟ್ ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವ ಸಮಾಸ. ಸೊ ಇಲ್ಲಿ ಒಗ್ಗಟ್ಟು ಅಂದ್ರೆ ಒಂದು. ಸೊ ಹೀಗಾಗಿ ಇದು ದ್ವಿಗು ಸಮಾಸ. ಸೊ ಇಲ್ಲಿ ಸಂಖ್ಯೆಯನ್ನು ಹೇಳಿಕೊಡುವುದು ಅದು ದ್ವಿಗು, ಸಂಖ್ಯಾವಾಚಕ ಇರುವುದು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಸೊ ಇಲ್ಲಿ ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳೋರು. ಸೊ ಇಲ್ಲಿ ಹಳೆಗನ್ನಡ ಒಳಗೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್ ಅಂತ ಆಗುತ್ತೆ. ಓಬಿರಾಯನ ಕಾಲ ನುಡಿಗಟ್ಟಿನ ಅರ್ಥ. ಸೊ ಓಬಿರಾಯನ ಕಾಲ ಅಂದ್ರೆ ಪ್ರಾಚೀನ ಕಾಲ ಅಂತ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕಟ್ಟಳೆ ಈ ಪದದ ಅರ್ಥ. ಸೊ ಕಟ್ಟಳೆ ಅಂದ್ರೆ ಇಲ್ಲಿ ನಿಯಮ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಇನ್ನೊಬ್ಬರ ಹೇಳಿಕೆಯನ್ನು ಯಥಾರ್ಥವಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಸೊ ಇಲ್ಲಿ ಇದಕ್ಕೆ ಯಾವ್ದು ಕರೆಕ್ಟ್ ಆಗುತ್ತೆ, ಇಲ್ಲಿ ಉದ್ಧಾರಣ ಚಿಹ್ನೆ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬ್ಯಾನಿ ಈ ಪದದ ಗ್ರಾಂಥಿಯ ರೂಪ ಏನಾಗುತ್ತೆ, ಬೇನೆ ಅನ್ನೋದು ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್
ಆಹಾ ಕಾಮನಬಿಲ್ಲು ಎಷ್ಟು ಸುಂದರವಾಗಿದೆ. ಸೊ ಇಲ್ಲಿ ಭಾವಸೂಚಕ ವಾಕ್ಯವನ್ನು ಆಗಿರುತ್ತದೆ. ಸೊ ಆಹಾ ಅಥವಾ ಉದ್ಧರಣ ಬಂದಾಗ ಇದು ಭಾವನೆಯನ್ನು ವ್ಯಕ್ತಪಡಿಸೋದ್ರಿಂದ ಇದು ಭಾವಸೂಚಕ ವಾಕ್ಯವಾಗುತ್ತೆ. ಇಲ್ಲಿ ದೇಶಿ ಶಬ್ದಗಳು ಎಂದರೆ ಅಂತ ಕೇಳಿದ್ರು. ಸೊ ದೇಶಿ ಶಬ್ದಗಳು ಅಂದರೆ ಅಚ್ಚ ಕನ್ನಡದವು ಇದ್ದಿದ್ದವನ್ನು ದೇಶಿ ಶಬ್ದ ಅಂತ ಕರೀತಾರೆ. ಇದು ಕರ್ಮಧಾರ ಸಮಾಸಕ್ಕೆ ಉದಾಹರಣೆ. ಸೊ ಇಲ್ಲಿ ಕೆಂದಾವರೆ. ಸೊ ಕೆಂದಾವರೆ ಅಂದ್ರೆ ಅವುಗಳ ಗುಣಲಕ್ಷಣಗಳನ್ನ ಬಣ್ಣ ಗಾತ್ರವನ್ನು ಹೇಳುವುದು ಕರ್ಮಧಾರೆ ಸಮಾಸ ಆಗಿರ್ತದೆ. ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ. ಸೊ ಇಲ್ಲಿ ಚೆನ್ನಾಗಿ ಅನ್ನೋದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ ಆಗಿರ್ತದೆ. ಮರಳಿ ಮಣ್ಣಿಗೆ ಇದು ಶಿವರಾಮ್ ಕಾರಂತ್ ಅವರ ಕೃತಿ ಆಗಿರುತ್ತದೆ. ನೆಕ್ಸ್ಟ್ ಸುಪರ್ದಿ ಈ ಪದದ ಅರ್ಥ. ಸೊ ಇಲ್ಲಿ ಸುಪರ್ದಿ ಅನ್ನೋದು ವಶ ಅಂತ ಇಲ್ಲಿ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ಈ ಕೆಳಗಿನ ಅನ್ಯ ದೇಶಿ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಎಂದರು. ಸೊ ಇಲ್ಲಿ ಗುಂಪಿಗೆ ಸೇರಿದ ಪದ ಅರ್ಜಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ದೇವರಿಂದ ಪದವನ್ನು ಬಿಡಿಸಿ ಬರೆಯುವ ಸರಿಯಾದ ರೂಪ. ಸೊ ಇಲ್ಲಿ ದೇವರ ಪ್ಲಸ್ ಇಂದ ಅನ್ನೋದು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಅಂತ ಕೇಳರು. ಸೊ ಇಲ್ಲಿ ಬ್ರಾಹ್ಮಿ ಲಿಪಿ ಒಂದು ಫಿಕ್ಸ್ ಅದ. ಸೊ ಖರೋಷ್ಠಿನೂ ಅದ, ಪ್ರಾಕೃತ ಅದ. ಸೊ ಹೀಗಾಗಿ ಇವು ಎರಡು ತ್ರೊಳಗು ಒಂದಾಗ್ಬೋದು. ಇದನ್ನು ಸ್ವಲ್ಪ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಸಂಧಿ ಅಂದರೆ. ಸೊ ಸಂಧಿ ಅಂದರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬನೆ ಇಲ್ಲದೆ ಸೇರುವುದು. ಸೊ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರೋದಕ್ಕೆ ಸಂಧಿ ಅಂತಾರೋ. ಸೊ ಎರಡು ಪದಗಳು ಪರಸ್ಪರ ಕಾಲ ವಿಳಂಬ ಇಲ್ಲದೆ ಸೇರೋದಕ್ಕೆ ಇದಕ್ಕೇನಂತಾರೋ ಸಮಾಸ ಅಂತ ಕರೀತಾರೋ. ನೆಕ್ಸ್ಟು ಕುಂಬಳ ಪದವು ಇದು ತತ್ಸಮ ರೂಪವಾಗಿರುತ್ತದೆ. ನೆಕ್ಸ್ಟ್ ವಿಜಾತಿಯ ಸಂಯುಕ್ತಾಕ್ಷರ ಕೇಳರು. ಇಲ್ಲಿ ವಸ್ತ್ರ ಅನ್ನೋದು ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಆಗುತ್ತೆ. ಸೊ ಇವೆಲ್ಲ ಯಾವ ಒತ್ತಕ್ಷರ ಏನಾಗಿರ್ತಿ ಅದ ಪದದ ಒತ್ತಕ್ಷರ ಬಂದಿರ್ತದೆ ಅದು ಸಜಾತಿಯ ಸಂಯುಕ್ತಾಕ್ಷರ ಆಗಿರ್ತದೆ. ವಿಜಾತಿ ಏನೈತಿ ಬೇರೆ ಒಂದು ಅಕ್ಷರದ ಏನೋ ಒತ್ತಕ್ಷರ ಬಂದ್ರೆ ಅದು ವಿಜಾತಿಯ ಸಂಯುಕ್ತಾಕ್ಷರ ಆಗಿರ್ತದೆ. ನೆಕ್ಸ್ಟ್ ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಕಂಠೋಷ್ಠ ಅಂತ ಕರೀತಾರೆ. ನೆಕ್ಸ್ಟ್ ಮೂರು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಪ್ಲುತ್ಸ್ವರ ಅಂತ ಕರೀತಾರೆ. ನೆಕ್ಸ್ಟ್ ಯಾವ ಸಾಹಿತ್ಯದ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಎಂದು ಗುರುತಿಸಲಾಗಿದೆ ಎಂದರು. ಸೊ ಇಲ್ಲಿ ಚಂಪು ಸಾಹಿತ್ಯವನ್ನು ಪ್ರಥಮ ಸಾಹಿತ್ಯ ಅಂತ ಗುರುತಿಸಲಾಗಿದೆ. ನೆಕ್ಸ್ಟ್ ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಸ್ಥಾಪನೆಯಾದ ವರ್ಷ ಇಲ್ಲಿ 1887 ಅಂತ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನಾಮ ಪ್ರಕೃತಿ ಮತ್ತು ಅನುಕರಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿದಾಗ ಯಾವ ಧಾತು ಉಂಟಾಗುತ್ತದೆ. ಸೊ ಇಲ್ಲಿ ಇಸು ಪ್ರತ್ಯಯ ಸೇರಿದಾಗ ಇದು ಪ್ರತ್ಯಂತ್ಯ ಅಂತ ಏನೈತಿ ಈ ಧಾತು ಉಂಟಾಗ್ತದೆ. ನೆಕ್ಸ್ಟ್ ಕರ್ಮ ಪದವನ್ನು ಆಕ್ಷೇಪಿಸುವ ಧಾತುವನ್ನು ಏನೆಂದು ಕರೀತಾರೆ. ಇಲ್ಲಿ ಸಕರ್ಮಕ ಧಾತು ಅಂತ ಕರೀತಾರೆ. ನೆಕ್ಸ್ಟ್ ನಾವು ಪ್ರತಿಜ್ಞೆ ತಪ್ಪದೆ ನಡೆಯುವ ಈ ವಾಕ್ಯದಲ್ಲಿರುವ ಧಾತುವನ್ನು ಕೇಳ್ಯಾರು. ಸೊ ಇಲ್ಲಿ ನಡೆ ಅನ್ನೋದು ಇಲ್ಲಿ ಧಾತು ಆಗುತ್ತೆ. ನೆಕ್ಸ್ಟ್ ಪ್ರಕೃತಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಏನಾಗುತ್ತೆ ಇಲ್ಲಿ ಪದ ಆಗುತ್ತೆ. ನೆಕ್ಸ್ಟ್ ಈ ತರಗತಿಯಲ್ಲಿ 20 ಮಂದಿ ಹುಡುಗರಿದ್ದಾರೆ. ಇವರಲ್ಲಿ ಶಾಮನ್ನು 1ನೇಯವನು ಗೆರೆ ಎಳೆದ ಪದದ ವ್ಯಾಕರಣ ವಿಶಿಷ್ಟತೆಯನ್ನು ಗುರುತಿಸಿ ಎಂದರು. ಸೊ ಇಲ್ಲಿ 20 ಅನ್ನೋದು ಒಂದು ಸಂಖ್ಯಾವಾಚಕ ಆಗುತ್ತೆ. ನೆಕ್ಸ್ಟ್ ಹಳ್ಳಕ್ಕೆ ಬಿದ್ದನು. ಸೊ ಈ ವಾಕ್ಯದಲ್ಲೂ ವಿಭಕ್ತಿ ಪಲ್ಲಟವನ್ನು ಕೇಳ್ಯಾರು. ಸೊ ಇಲ್ಲಿ ಸಪ್ತಮಿಯಿಂದ ಚತುರ್ಥಿಗೆ ಆಗುತ್ತೆ. ಸೊ ಇಲ್ಲಿ ಅಲ್ಲಿ ಅನ್ನೋದು ಸಪ್ತಮಿ. ಸೊ ಹಳ್ಳಕ್ಕೆ ಅನ್ನೋದು ಕೆ ಚತುರ್ಥಿ ಆಗುತ್ತೆ. ನೆಕ್ಸ್ಟ್ ನಿತ್ಯ ನಪುಂಸಕಲಿಂಗಕ್ಕೆ ಉದಾಹರಣೆ ಕೇಳ್ಯಾರು. ಸೊ ಇಲ್ಲಿ ಶಿಶು ಅನ್ನೋದು ನಿತ್ಯ ನಪುಂಸಕಲಿಂಗಕ್ಕೆ ಉದಾಹರಣೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಹಚ್ಚೋನ ಹಣತೆಯ ಕವಿಯುವ ಸುತ್ತಲೂ ಕತ್ತಲೆಯೊಳಗೆ ಪ್ರೀತಿ ಅಂತ ಕೊಟ್ಟರು. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ. ಸೊ ಇಲ್ಲಿ ಆಪ್ಷನ್
ಸೆಕೆಂಡ್ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಸುತ್ತಲೂ ಕೈಯುವು ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಅನ್ನೋದೇನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೆಳಗಿನಗಳಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆ ಕೇಳ್ಯಾರು, ಇಲ್ಲಿ ವಾಂಗ್ಮಯ ಅನ್ನೋದು ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೇಯ್ದ ವಸ್ತ್ರ, ಇದು ಈ ಸಮಾಸಕ್ಕೆ ಉದಾಹರಣೆ ಅಂತ ಕೇಳ್ಯಾರು. ಸೊ ಇಲ್ಲಿ ನೇಯ್ದ ವಸ್ತ್ರ ಅನ್ನೋದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಸಾವಿತ್ರಿಯು ಈ ಪದದ ವಿಭಕ್ತಿಗೆ ಸೇರಿದೆ ಅಂತ ಕೊಟ್ಟಾರ. ಸೊ ಇಲ್ಲಿ ಸಾವಿತ್ರಿಯು ಇದು ಪ್ರಥಮ ವಿಭಕ್ತಿ, ಸಾವಿತ್ರಿ ಹೂ ಅಂತ ಬಂದೈತಿ. ಸೊ ಇದು ಪ್ರಥಮ ಹೂ ಅಂತ ಹೇಳಿ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆ ಪದ ಅಂತ ಕೇಳರು. ಸೊ ಇಲ್ಲಿ ಅಂಶಿ ಸಮಾಸಕ್ಕೆ ಕಡೆಗಣ್ಣು, ಸೊ ಇಲ್ಲಿ ಭಾಗ ಮತ್ತು ಉಪಭಾಗ ಬಂದಾಗ ಸೊ ಅದು ಅಂಶಿ ಸಮಾಸ ಆಗಿರ್ತದೆ. ಸೊ ಇಲ್ಲಿ ಕಡೆ ಪ್ಲಸ್ ಗಣ್ಣು ಕಡೆಗಣ್ಣು ಆಗುತ್ತೆ. ನೆಕ್ಸ್ಟ್ ಹೊಂದಿಸಿ ಬರೆಯಲಿ. ಸೊ ಈ ಹೊಂದಿಸಿ ಬರೆಯಿರೊಳಗೆ ಭಾವಸೂಚಕ ಅವ್ಯಯ, ಕೃದಂತ ಅವ್ಯಯ, ತದ್ದಿತ್ತಾಂತ ಅವ್ಯಯ, ಅವಧಾರಣ ಅಂತಕ ಅವ್ಯಯ ಅಂತ ಕೊಟ್ಟರು. ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಇಲ್ಲಿ ಆಪ್ಷನ್ 3 ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಭಾವಸೂಚಕ ಅವ್ಯಯ ಆಗುತ್ತೆ, ಹಬ್ಬ ಅನ್ನೋದು ಭಾವಸೂಚಕ. ನೆಕ್ಸ್ಟ್ ಕೃದಂತ ಅವ್ಯಯ ಏನಾಗುತ್ತೆ, ಇದು ಇರಲಾಗಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ತದ್ದಿಂತಾಂತವೇ ಇಲ್ಲಿ ಏನಾಗುತ್ತೆ ತನಕ ಅನ್ನೋದು ಕರೆಕ್ಟ್ ಆಗುತ್ತೆ. ಅವಧಾರಣ ಏನಾಗುತ್ತೆ ನಾನೇ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅರ್ಥಪೂರ್ಣ ವಾಕ್ಯವನ್ನು ರಚಿಸಿರಿ ಅಂದರು. ಸೊ ಇಲ್ಲಿ ಮನಸ್ಸು ಬಂದಂತೆ ಸ್ವೇಚ್ಛಾಚಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನು ನಾನಲ್ಲ ಅನ್ನೋದು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಪರಿಭಾಷಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ವಾಕ್ಯ ವೇಷ್ಟನ ಚಿಹ್ನೆಯನ್ನು ಇಲ್ಲಿ ಬಳಸಲಾಗುವುದು. ನೆಕ್ಸ್ಟ್ ಚನ ಪದದ ತತ್ಸಮ ರೂಪ. ಸೊ ಚನ ಪದದ ತತ್ಸಮ ರೂಪ ಏನಾಗುತ್ತೆ ಇಲ್ಲಿ ಕ್ಷಣ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಚಳ್ಳೆಹಣ್ಣು ತಿನ್ನಿಸು ಈ ನುಡಿಗಟ್ಟಿನ ಅರ್ಥ. ಸೊ ಚಳ್ಳೆಹಣ್ಣು ತಿನ್ನಿಸು ಅಂದ್ರೆ ಮೋಸ ಮಾಡಿ ಹೋಗು ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಮನೆಯಾಗಿನ ಈ ಪದದ ಗ್ರಾಂಥಿಯ ರೂಪ ಏನಾಗುತ್ತೆ ಮನೆಯಲ್ಲಿನ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂದರು. ಸೊ ಇಲ್ಲಿ ಸಂಧ್ಯಾ ವಂದನೆಗಳು ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಮಕ ಉ ಹತ್ತನಿಮ್ಕ ಏನಾಗುತ್ತೆ ಇಲ್ಲಿ ಇದು ಪಂಚಮಿ ಆಗುತ್ತೆ. ಸೊ ಇಲ್ಲಿ ದಶೆಯಿಂದ ಅಂತ ಇಲ್ಲಿ ಬರ್ತದೆ. ಸೊ ಇದು ಹಳೆಗನ್ನಡ, ಇದು ಹೊಸಗನ್ನಡ. ಸೊ ಇದು ಹಳೆಗನ್ನಡ, ಈ ಪಂಚಮಿ ಅನ್ನೋದು ಈ ಪಂಚಮಿ ದಶೆಯಿಂದ ಅನ್ನೋದು ಹೊಸಗನ್ನಡ ಆಗುತ್ತೆ. ನೆಕ್ಸ್ಟ್ ಗಾದೆ ಪೂರ್ಣಗೊಳಿಸಿ ಅಂದರು. ಸೊ ಬರೆಯುವುದು ಕಡಿಮೆ ಆದರೂ ಇಲ್ಲಿ ತೆರೆಯುವುದು ತಪ್ಪಲಿಲ್ಲ ಅನ್ನೋದು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅಡಿಗೆರೆ ಎಳೆದ ಪದದ ವಚನ ಪಲ್ಲಟಕ್ಕೆ ಸರಿಯಾದ ವಚನ ಗುರುತಿಸಿ ಅಂದರು. ಸೊ ಇಲ್ಲಿ ಎಲ್ಲ ರಂಗದಲ್ಲೂ ಅನ್ನೋದು ಇಲ್ಲಿ ಎಲ್ಲ ರಂಗಗಳಲ್ಲೂ ಏನಾಗುತ್ತೆ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಶೇಷಾಧೀನ ಲಿಂಗ ಅಥವಾ ವಾಚ್ಯಲಿಂಗಕ್ಕೆ ಉದಾಹರಣೆ ನೀಡಬಹುದಾದ ಪದವನ್ನು ಗುರುತಿಸಿ ಅಂದರು. ಸೊ ಇಲ್ಲಿ ನಾನು ದೊಡ್ಡವಳು ಅನ್ನೋದು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಪಂಪ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂದರು. ಸೊ ಈಗ ಆಲ್ರೆಡಿ ಅವರ ಕಾಲಾನುಕ್ರಮದಾಗ ಕೊಟ್ಟರು. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ರಿಯಾಪದವೆನಿಸಿಕೊಳ್ಳುವ ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು. ಸೊ ಇಲ್ಲಿ ಅಖ್ಯಾತ ಪ್ರತ್ಯಯ ಏನಾಗುತ್ತೆ ಅದಕ್ಕೆ ಸೇರಬೇಕು. ನೆಕ್ಸ್ಟ್ ರವಿ ಕಾಣದನ್ನು ಕವಿ ಕಂಡ ಈ ವಾಕ್ಯದಲ್ಲಿರುವ ಕೃದಂತನಾಮ. ಸೊ ಇಲ್ಲಿ ಭೂತಕಾಲದ ಕೃದಂತನಾಮ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ತಾನು ಕೊಡವ ಪರರನ್ನು ಅಣಕಿಸುತ್ತು ಈ ವಾಕ್ಯದಲ್ಲಿರುವ ಸರ್ವನಾಮವನ್ನು ಗುರುತಿಸಿ ಎಂದರು. ಸೊ ಇಲ್ಲಿ ತಾನು ಅಂತ ಬಂದಾಗ ಇಲ್ಲಿ ಆತ್ಮಾರ್ಥಕ ಸರ್ವನಾಮ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಗ್ರೀಕ್ ಪ್ರಹಸನ ಕೃತಿಯು ಯಾವ ದೇಶದಲ್ಲಿ ಲಭ್ಯವಾಗಿದೆ ಅಂತ ಕೇಳ್ಯಾರು. ಸೊ ಇಲ್ಲಿ ಈಜಿಪ್ಟ್ ದೇಶದಲ್ಲಿ ಏನಾಗುತ್ತೆ ಇದು ಕರೆಕ್ಟ್ ಆಗುತ್ತೆ.
ತೊಗಲು ಗೊಂಬೆ ಆಟವನ್ನು ಆಡಿಸುವ ಜನಾಂಗದವರ ಹೆಸರೇನು ಅಂತ ಕೇಳ್ಯಾರು. ಇಲ್ಲಿ ಕಿಳಿಕ್ಯಾತರು ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತಾ. ಕೆಳಗಿನಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂದರು. ಸೊ ಇಲ್ಲಿ ಮಳೆಗಾಲ ಅನ್ನೋದು ಇದು ಗುಂಪಿಗೆ ಸೇರದ ಪದ. ಸೊ ಇದು ಆಗಮ ಸಂಧಿ ಆಗುತ್ತಾ. ಸೊ ಉಳಿದಿದ್ದು ಆದೇಶ ಸಂಧಿ ಆಗ್ತಾವ. ನೆಕ್ಸ್ಟ್ ಕಪಿಮುಷ್ಟಿ ಈ ನುಡಿಗಟ್ಟಿನ ಅರ್ಥ ತಿಳಿಸಿ ಅಂದರು. ಸೊ ಕಪಿಮುಷ್ಟಿ ಅಂದ್ರೆ ಬಿಗಿಯಾದ ಹಿಡಿತ ಅಂತ ಅರ್ಥವನ್ನು ಕೊಡುತ್ತದೆ. ನೆಕ್ಸ್ಟ್ ಇಲ್ಲಿ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪ ಗುರುತಿಸಿ ಅಂದರು. ಎಲ್ಲಿಯಾದರೂ ಯಾರಾದರೂ ಒಬ್ಬ ಕರ್ತೃತ್ವವುಳ್ಳ ಅಥವಾ ವಿಚಾರವಂತ ವ್ಯಕ್ತಿ ಜನ್ಮ ತಾಳಿದರೆ ಸಾಕು. ಸೊ ಇಲ್ಲಿ ಆನ್ಸರ್ ಏನಾಗುತ್ತಾ, ಆಪ್ಷನ್ 4 ಏನಾಗುತ್ತಾ ಕರೆಕ್ಟ್ ಆಗುತ್ತಾ. ನೆಕ್ಸ್ಟ್ ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ ಈ ಅಲಂಕಾರದಲ್ಲಿರುವ ಉಪಮಾನ ಪದ ಅಂತ ಕೇಳ್ಯಾರು. ಸೊ ಇದರೊಳಗೆ ಉಪಮಾನ ಪದ ಯಾವುದಾಗುತ್ತಾ, ತೊಟ್ಟಿಲು ಅಂತ ಅಂತೆ ಅನ್ನೋದ ಯಾತ್ರ ಜೊತೆ ಬಂದಿರ್ತದ, ಅದಕ್ಕೆ ಉಪಮಾನ ಪದ ಅಂತ ಕರಿತಾರು. ಮತ್ತು ಇಲ್ಲಿ ಯಾವುದಕ್ಕೆ ಹೋಲಿಸಿರ್ಲಾಗಿರುತ್ತೆ ಅದನ್ನು ಉಪಮೇಯ ಪದ ಅಂತ ಕರೀತಾರು. ನೆಕ್ಸ್ಟ್ ಈ ಕೆಳಗೆ ಅಡಿಗೆರೆ ಎಳೆದ ಪದ ಯಾವ ಅವ್ಯಯವಾಗಿದೆ ಅಂತ ಕೇಳೋರು. ಸೊ ಇಲ್ಲಿ ನಾವೇ ಅನ್ನೋದು ಇದೊಂದು ಅವಧಾರಣಾತ್ಮಕ ಅವ್ಯಯ ಅಂತ ಹೇಳ್ಬೋದು. ನೆಕ್ಸ್ಟ್ ಮಾಸ್ ಮೀಡಿಯಾ ಇದೊಂದು ಸಮೂಹ ಮಾಧ್ಯಮ ಆಗ್ಯದ. ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಯಾವ ಗುಂಪಿಗೆ ಸೇರಿದ ಪದವಾಗಿದೆ ಅಂತ ಕೇಳ್ಯಾರು. ಸೊ ಇಲ್ಲಿ ತನುಜೆ ಅನ್ನೋದು ಇದು ಮಗಳಾಗತ್ತಾ. ಸೊ ಉಳಿದಿದ್ದು ಎಲ್ಲ ಏನಾಗುತ್ತೋ ಮಗ ಅರ್ಥವನ್ನು ಕೊಡುತ್ತಾ. ತನಯ ಸುತ ಸುಪುತ್ರ ಅನ್ನೋದು ಮಗ ಅರ್ಥ ಕೊಡುತ್ತಾ. ಬಟ್ ತನುಜೆ ಅನ್ನೋದು ಇದು ಮಗಳು ಅಂತ ಅರ್ಥವನ್ನು ಕೊಡುತ್ತಾ. ನೆಕ್ಸ್ಟ್ ಬಿಸಿಲು ಕುದುರೆ ಪದದ ಅರ್ಥ. ಸೊ ಇಲ್ಲಿ ಬಿಸಿಲು ಕುದುರೆ ಅಂದರೆ ಭ್ರಮೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಇಲ್ಲಿಗೆ ಇವು 100 ಕ್ವಶನ್ ಮುಗಿದು. ಸೊ ಇವೆಲ್ಲ ತಾತ್ಕಾಲಿಕ ಉತ್ತರ ಆಗಿರ್ತವೆ ಈ ಕಡೆಯಿಂದ ಬರೋವರೆಗೂ. ಸೊ ಇವುಗಳನ್ನ ನೀವು ನೋಡ್ಕೋಬೋದು. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.